ಇನ್ನು ಈ ಅಡ್ಡ ಮತದಾನದ ಜಗಳ ನಡೀತಾ ಇತ್ತಲ್ಲ, ಇನ್ನೇನು ಕೂಲ್ ಆಯಿತು ಅನ್ನೋ ಹೊತ್ತಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಇವತ್ತು ಎಂಟ್ರಿ ಆದರು. ವಿಧಾನಸೌಧದಲ್ಲಿ ಅವರು ನಮ್ಮ ಪ್ರೆಸ್ ರಿಪೋರ್ಟರ್ಗಳ ಜೊತೆ ಮಾತಾಡಿ ಇಡೀ ಈ ಅಡ್ಡ ಮತದಾನಕ್ಕೆ ಶೋಭಾ ಕರಂದ್ಲಾಜೆ ಅವರು ಕಾರಣ ಅನ್ನುವ ಬಾಂಬನ್ನು ಸಿಡಿಸಿದ್ರು. ನಮಗೂ ಶಾಕ್ ಆಗೋಯ್ತು ಇದನ್ನು ಕೇಳಿ. ಯಾಕೆ ಅಂತ ಹೇಳಿದ್ರೆ, ಅಶೋಕ್ ಅವರು ವಿಪಕ್ಷ ನಾಯಕರಾಗಿರೋದು ಶೋಭಾ ಅವ್ರಿಗೆ ಇಷ್ಟ ಇಲ್ಲ. ಆಮೇಲೆ ಏನೋ ಪಕ್ಷಾಧ್ಯಕ್ಷರಾಗಿರೋದು ವಿಜೇಂದ್ರ ಅವ್ರ ಬಗ್ಗೆ ಅವ್ರಿಗೆ ಅಸಮಾಧಾನ ಇದೆ. ಹಾಗಾಗಿ ಶೋಭಾ ಕರಂದ್ಲಾಜೆ ಅವರು ಹೋಗಿ ಪ್ರಮಾಣ ಮಾಡಲಿ, ಅವರಿಂದನೇ ಇದೀ ಅಡ್ಡ ಮತದಾನ ನಡೆದಿರೋದೇ ಶೋಭಾ ಕರಂದ್ಲಾಜೆಯಿಂದ ಅಂತ ಏನೋ ಆಮೇಲೆ ಎಸ್ ಟಿ ಸೋಮಶೇಖರ್ ಅವರು ಹೇಳಿದ್ರು. ಆಮೇಲೆ ನಾಳೆ ಬೆಳಗ್ಗೆ ಏನೋ ಧರ್ಮಸ್ಥಳದಲ್ಲಿ ನಾಳೆ ಪ್ರಮಾಣ ಮಾಡೋಣ ಅಂತ ಯಾರು ವಿಜೇಂದ್ರ ಅವರು ಹೇಳಿದರು. ನಾಳೆ ಬೆಳಗ್ಗೆ ಅವರು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದು ಏನೋ ಈ ಅಡ್ಡ ಮತದಾನದ ಎಫೆಕ್ಟ್ ಏನಿದೆ ಇದನ್ನು ಇನ್ನೂ ಏನೋ ಜೀವಂತವಾಗಿಡೋದಕ್ಕೆ ಅಲ್ಲಿ ಹೈಕಮಾಂಡು ಇಲ್ಲಿ ಈ ಥರದ ಲೀಡರ್ಗಳು ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಸ್ ಟಿ ಸೋಮಶೇಖರ್ ಅವರು ಮಾತಾಡಿದ್ದಾರೆ, ನೋಡೋಣ ಬನ್ನಿ. ಜನತಾ ಪಕ್ಷದಲ್ಲಿ ಶೋಭನೆ ಕಾರಣ. ಶೋಭಾ ಮೇಡಮ್ಗೆ ಆರ್ ಅಶೋಕ್ ಕಂಡ್ರು ಆಗಲ್ಲ, ವಿಜೇಂದ್ರ ಕಂಡ್ರು ಆಗಲ್ಲ. ಇವರಿಬ್ಬರನ್ನ ಟಾರ್ಗೆಟ್ ಮಾಡಿ ಈ ಬಿಜೆಪಿ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಬೇಕಾದ್ರೆ ಈ ಅಮ್ಮನೇ ಕಾರಣ. ಈ ಅಮ್ಮನ್ನ ಫಸ್ಟ್ ಧರ್ಮಸ್ಥಳಕ್ಕೆ ಹೋಗಿ ನಿಲ್ಲಿಸಿದ್ರೆ ಅಶೋಕನ್ನ ಸೋಲಿಸ್ಬೇಕು, ವಿಜೇಂದ್ರನ ಸೋಲಿಸ್ಬೇಕು ಅಂತಕ್ಕಂಥದ್ದು ಅವರಿಬ್ಬರಿಗೂ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥದ್ದೇ ಮೈನ್ ಮಾಡಿರ್ತಕ್ಕಂಥದ್ದೇ ಈ ಅಮ್ಮನೇ, ಶೋಭಾ ಮೇಡಮ್ಮೆ. ಅದಕ್ಕೆ ನಮ್ಗೆ ಹೇಳ್ಬೇಕಾದ ನೆಸೆಸಿಟಿ ಅಮ್ಮ ಇಲ್ಲ. ನಾನು ಓಪನ್ಗೆ ಚಾಲೆಂಜ್ ಮಾಡಿದ್ದೇನೆ, ಬಿಜೆಪಿಯವರು ಕರ್ಟಸಿಗೂ ನಮ್ಮನ್ನ ಕೇಳಲಿಲ್ಲ, ನನಗೆ ಹೆಬ್ಬಾರ್ಗೆ ಅಂತೇಳಿ ಮುಖ್ಯಮಂತ್ರಿಗಳು ಕರೆದಿದ್ರು, ಒಪ್ಕೊಂಡ್ರು, ಕ್ಷೇತ್ರಕ್ಕೆ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು, ಅನುದಾನ ಕೊಟ್ಟಿದ್ದಾರೆ, ಮತ ಹಾಕಿದ್ದೀನಿ, ಓಪನ್ ಆಗಿ ಹೇಳ್ತಾ ಇದ್ದೀವಿ. ಇವ್ರು ತಾಕತ್ತಿದ್ರೆ ಕಂಡಿಡಿಲಿ, ಇವ್ರನ್ನ ಕರ್ಕೊಂಡೋಗಿ ಧರ್ಮಸ್ಥಳದಲ್ಲಿ ಮುಂದೆ ನಿಲ್ಲಿಸಿ, ಇವರು ಯಾರ್ಯಾರಿಗೂ ಅಶೋಕ್ ವಿರುದ್ಧ ಹೇಳಿದ್ದಾರೆ, ವಿಜೇಂದ್ರನ ವಿರುದ್ಧ ಮಾಡಿದ್ದಾರೆ ಅಂತೇಳಿ ಅವಾಗ ಗೊತ್ತಾಗ್ತದೆ. ಸೋಮಶೇಖರ್ನ ಕೆಣಕದು ಬೇಡ ಶೋಭಾ ಮೇಡಮ್ನವರು, ಗೊತ್ತಾಯ್ತಾ? ಕೆಣಕಿದ್ರೆ ನಾವು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕಾಗ್ತದೆ. ಸರ್, ಈಗ ಸೋಮಶೇಖರ್ ಅವರು ಶೋಭಾ ಅವ್ರನ್ನ ತಂದರು. ಯಾಕೆ ಅಂತ ಹೇಳಿದ್ರೆ, ಶೋಭಾ ಅವರು ಇವ್ರ ವಿರುದ್ಧ ನಿಂತಿದ್ರು, ಯಶವಂತಪುರದಲ್ಲಿ ನಿಂತಿದ್ರು. ಆಮೇಲೆ ಶೋಭಾ ಅವ್ರಿಗೂ ಇವ್ರಿಗೂ ಅಷ್ಟಕ್ಕಷ್ಟೇ. ಹಾಗಾಗಿ ತಮ್ಮ ಎದುರಾಳಿನ ಈ ಅಡ್ಡ ಮತದಾನದ ವಾರಲ್ಲಿ ತಗೊಂಬಂದು ಹಾಕಿ ಏನೋ ಒಂದು ದಾಳವನ್ನು ಎಸ್ ಟಿ ಸೋಮಶೇಖರ್ ಅವರು ಉಳಿಸಿದ್ದಾರೆ. ಎಸ್ ಟಿ ಸೋಮಶೇಖರ್ ಮತ್ತು ನಮ್ಮ ಬೆಂಗಳೂರಿನ ಬಹುತೇಕ ಶಾಸಕರಿದ್ದಾರಲ್ಲ, ಇವರ ಪಕ್ಷದ ಬದ್ಧತೆ ಸ್ವಲ್ಪ ಕಡಿಮೆನೇ ಹೇಳಬೇಕು ಅಂತ ಹೇಳಿದ್ರೆ. ಇವ್ರದ್ದು ಬಿಸ್ನೆಸ್ಗಳು ತುಂಬ ಇದೆ, ಇವರ ವ್ಯವಹಾರಗಳು ಬೇರೆ ರೀತಿಯಲ್ಲಿರುತ್ತೆ. ಹಾಗಾಗಿ ಯಾವ ಲೀಡರ್ಗೆ ಏನು ಕೇರ್ ಮಾಡೋದು. ನಾನು ಹೇಳಿದ್ನಲ್ಲ ಸರ್, ಈ ಬೆಂಗಳೂರು ಭಾಗದ ಶಾಸಕರಿದ್ದಾರಲ್ಲ, ಅವ್ರಿಗೆ ಸ್ವಲ್ಪ ಪಕ್ಷನಿಷ್ಠೆ, ಇನ್ನೊಂದು ಮತ್ತೊಂದು ಸಿದ್ಧಾಂತ ಇವೆಲ್ಲ ಬುರುಡೆ. ನೀವು ಎಸ್ ಟಿ ಸೋಮಶೇಖರನ್ನು ತಗೊಳ್ಳಿ, ರಾಮಲಿಂಗಾರೆಡ್ಡಿಯವ್ರನ್ನ ತಗೊಳ್ಳಿ, ಬೈರ್ತಿ ಬಸವರಾಜವ್ರನ್ನ ತಗೊಳ್ಳಿ, ಬೈರ್ತಿ ಸುರೇಶವ್ರನ್ನ ತಗೊಳ್ಳಿ, ವಿಶ್ವನಾಥ್, ನೀವು ಯಾರನ್ನಾರು ತಗೊಳ್ಳಿ, ಬೆಂಗಳೂರು ಭಾಗದವ್ರು ಇದ್ದಾರಲ್ಲ, ಅವ್ರದ್ದು ಬೇರೆದೇ ಆದ ಬಿಸ್ನೆಸ್ಗಳಿದೆ. ಅವರ ರಾಜಕಾರಣದ ಸ್ವರೂಪನೇ ಬೇರೆ. ಅವರ ವೈಯಕ್ತಿಕ ಹಿತಾಸಕ್ತಿ ಧಕ್ಕೆ ಆಗೋ ಥರ ಯಾರು ಮಾತಾಡಿದ್ರೆ ಅವ್ರು ಯಾರನ್ನೂ ಸಹಿಸಲ್ಲ, ಯಾರ ಮೇಲೆ ಬಿಡ್ಬೇಕಾದ್ರೂ ಬಿದ್ದುಬಿಡ್ತಾರೆ. ಹಿಂದೆ ಹೇಳ್ತಾ ಇದ್ನಲ್ಲ ಅವಾಗಲೇ, ಒಂದು ತುಂಬ ಫೇಮಸ್ ಡೈಲಾಗ್ ಇದೆ ಎಸ್ ಟಿ ಸೋಮಶೇಖರ್ ಸರ್ದು ಅಶೋಕ್ಗೆ. ಅಶೋಕ, ಯಾರೋ ನಿನ್ನ ಗುರು, ಏನೋ ಹಿಂಗೆ ಮಾಡೋ ಒಂದು ಅದ್ಭುತವಾದ ಒಂದಿದೆ. ಅದಾದ ನಂತರ ಅವರೇ ಇವ್ರನ್ನ ಕರೆದು ಸೇರಿಸ್ಕೊಂಡ್ರು. ಅರ್ಥ ಆಯ್ತಾ? ಈಗ ಶೋಭಾ ಅವ್ರ ಮೇಲೆ ಬೀಸ್ತಾ ಇದ್ದಾರೆ. ನಾಳೆ ಏನಾರ ವ್ಯತ್ಯಾಸ ಬಂದರೆ ಅವರು ಯಾರ ಮೇಲೆ ಬೇಕಾದ್ರೂ ಬೀಳ್ತಾರೆ. ಈ ಭಾಗದ ಶಾಸಕರ ಅದು ಗುಣಲಕ್ಷಣ ಇವ್ರಿಗೆ. ಯಾಕೆಂದರೆ ಅಲ್ಲಿ ಬೇರೆ ರೀಸನ್ಸ್ ಇದೆ. ಇವರ ರಿಯಲ್ ಎಸ್ಟೇಟ್ ಜೊತೆ ಇವರು ರಾಜಕಾರಣ ತಳ ಹಾಕೊಂಡಿದೆ. ಆಮೇಲೆ ಒಂದು ಪೋಸ್ಟಿಂಗ್ ಏನೋ ವ್ಯತ್ಯಾಸ ಆಯಿತು ಅಂತಂದರೆ ರೊಚ್ಚಿಗೆದ್ದು ಬಿಡ್ತಾರೆ ಅವರು. ನಾವು ಹೇಳಿದ್ನಲ್ಲ, ಹಿಂದೆ ಕುಮಾರಸ್ವಾಮಿ ಸರ್ಕಾರ ಬಿದ್ದಿದ್ದೆ KSDLನ ಒಂದು MD ಏನೋ ಕೆಲಸ ಮಾಡಿಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಬೈರ್ತಿ ಬಸವರಾಜ್ ಅವರು ರೊಚ್ಚಿಗೆದ್ದು. ಮತ್ತು ಇದೇ ಸೋಮಶೇಖರ್ ಅವರು BDA ರಾಕೇಶ್ ಸಿಂಗ್ ಅವರು ಕೆಲಸ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ, ರಾಕೇಶ್ ಸಿಂಗ್ ಪರವಾಗಿ ಸರ್ಕಾರ ಇದೆ ಅನ್ನೋ ಕಾರಣ ಸರ್ಕಾರನೇ ಬೀಳಿಸ್ಬಿಟ್ರು ಇವ್ರುಗಳೇ. ಹಾಗಾಗಿ ಆಮೇಲೆ ಶೋಭಾ ಅವರ ಮೇಲೆ ಇವರು ಆರೋಪ ಮಾಡ್ತಾ ಇದ್ದಾರಲ್ಲ, ನಾನು ಕ್ರಾಸ್ ಚೆಕ್ ಮಾಡಿದೆ ಅಂಥದ್ದು ಏನಾದ್ರು ಇದೆಯಾ ಅಂತ. ನನಗೆ ಬಂದ ಮಾಹಿತಿ ಪ್ರಕಾರ ಶೋಭಾ ಅವರಿಗೆ ಯಡಿಯೂರಪ್ಪನವರ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದಾರಂತೆ. ವಿಜೇಂದ್ರ ಅವ್ರನ್ನ ಮತ್ತೆ ಕಂಟಿನ್ಯೂ ಮಾಡಬೇಕು ರಾಜ್ಯಾಧ್ಯಕ್ಷರಾಗಿ ಅಂತ ನಿತಿನ್ ನಬೀರ್ನವ್ರ ಭೇಟಿ ಮಾಡಿ ಇವರು ಒಂದು ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದಾರಂತೆ. ಈಗ ಸ್ವಲ್ಪ ಪ್ಯಾಚಪ್ ಆಗಿದೆ ಅಂತ. ಈಗ ವಿಜೇಂದ್ರ ಅವ್ರಿಗೂ ಶೋಭಾ ಅವ್ರಿಗೂ ಜಗಳ ಆಗಿದೆ ಅಂತ ಭಾಳ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಯಾವ ಕಾರಣಕ್ಕೂ ನಮ್ಮ ಆಫೀಸ್ ಒಳಗಡೆ ಬರಬಾರ್ದು, CM ಕಚೇರಿಗೆ ಬರಬಾರ್ದು ಅನ್ನೋ ಆದೇಶ ಇತ್ತು. ಯಾವುದೋ ಒಂದು ಪೂಜೆ ಗೀಜೆಗೆ ಹೋಗಿ ಸ್ವೀಟ್ ಕಳಿಸಿದ್ರು ಯಾರ್ದೋ ಮೂಲಕ ಕಳಿಸುವ ಪರಿಸ್ಥಿತಿ ಅವ್ರಿಗೆ ಬಂದಿತ್ತು. ಹಾಗಾಗಿ ಸಂಪೂರ್ಣವಾಗಿ ಇಬ್ಬರು ದೂರ ಇದ್ದಾರೆ ಅನ್ನುವ ಚರ್ಚೆ ಇತ್ತು. ಈಗ ಒಂದು ಸ್ವಲ್ಪ ಸಾಫ್ಟ್ ಕಾರ್ನರ್ ಇದ್ದಾರಂತೆ ಶೋಭಾ ಅವರು ಯಡಿಯೂರಪ್ಪ ಕುಟುಂಬದ ಬಗ್ಗೆ. ಆಮೇಲೆ ವಿಜೇಂದ್ರ ಪರವಾಗಿ ನಿತಿನ್ ನಬೀನ್ ಅವ್ರ ಹತ್ರ ಓಪನ್ ಆಗಿ ಹೋಗಿ ಬೇಡಿಕೆ ಸಲ್ಲಿಸಿದ್ರಂತೆ. ಇದನ್ನು ನನಗೆ
ಪ್ರತ್ಯಕ್ಷವಾಗಿದ್ದವರು ಹೇಳಿದ್ರು. ಹಾಗಾಗಿ ಸೋಮಶೇಖರ್ ಅವರು ಶೋಭಾ ಅವ್ರ ಮೇಲೆ ಬೀಸಿದ ಅಸ್ತ್ರ ಸುಮ್ಮನೆ ರಾಜಕೀಯ ಅಸ್ತ್ರ ಅಷ್ಟೇ. ಇವರೆಲ್ಲ ಸೀರಿಯಸ್ನೆಸ್, ಪಕ್ಷದ ಬಗ್ಗೆ ಸೀರಿಯಸ್ನೆಸ್ ಇರೋ ರಾಜಕಾರಣಿಗಳಲ್ಲ. ಹಾಗಾಗಿ ಇದನ್ನು ನಾವು ಏನಂತ ಪರಿಗಣಿಸಬೇಕು ಅಂತ ನೀವು ಅನ್ಕೊಳ್ಳಿ ಅಷ್ಟೇ.